ಬದಲಾಗುತ್ತಿದೆ ವೆಸ್ಟ್ ಬೆಂಗಾಲ್ ಚಿತ್ರಣ. ದಿನದಿಂದ ದಿನಕ್ಕೆ ಅಲ್ಲಿನ ರಾಜಕೀಯ ವಾತಾವರಣವೇ ಬದಲಾಗ್ತಾ ಇದೆ. ಸುವೇಂದು ಅಧಿಕಾರಿಗೆ ಬಂಗಾಳದ ಸಿಎಂ ಪಟ್ಟ. ದೀದಿ ಸೋಲಿಸಿದ್ದ ಪ್ರಬಲ ಬಿಜೆಪಿ ನಾಯಕ ಸುವೇಂದು ಅಮಿತ್ ಶಾ ಜೊತೆ ಕಾರ್ನಲ್ಲಿ ಕೂತ್ಕೊಂಡು ಸುವೇಂದು ಪ್ರಯಾಣ ಬೆಳೆಸಿದ್ದಾರೆ. ಕೋಲ್ಕತ್ತಾಗೆ ಬಂದಿಳಿದ ಚುನಾವಣಾ ಚಾಣಕ್ಯ ಅಮಿತ್ ಶಾ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗು, ಶಾಸಕಾಂಗ ಸಭೆ. ಪಶ್ಚಿಮ ಬಂಗಾಳದ ಕೇಂದ್ರ ವೀಕ್ಷಕರಾಗಿರುವ ಅಮಿತ್ ಶಾ ಇವತ್ತು ಸಂಜೆ 4 ಗಂಟೆಗೆ ಶುಭ ಮುಹೂರ್ತದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್, ರೂಪಾ ಗಂಗೂಲಿ, ಅಗ್ನಿಮಿತ್ರ ಪೌಲ್ ಸೇರಿದಂತೆ 4 ಸಿಎಂ ರೇಸ್ನಲ್ಲಿದ್ದಾರೆ. ಹಿಂದೆ ಸಿಎಂ ಅಭ್ಯರ್ಥಿ ಆಯ್ಕೆ ಮಾಡಲಿರುವ ಅಮಿತ್ ಶಾ ನಾಳೆಯ ಬಿಜೆಪಿ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಬಹುದು ಎಂದು ಅಂದಾಜು ಮಾಡಲಾಗಿದೆ. 4 ಜನರನ್ನ ಮುಂದುಗಡೆ ನಿಲ್ಲಿಸಿ ಅವ್ರು ಬಿಟ್ಟು ಅವ್ರು ಯಾರು ಅಂತ ಕೇಳುತ್ತಾರೋ ಅಥವಾ 4 ಜನರಲ್ಲಿ ಸುವೇಂದುಗೆ ಪಟ್ಟ ಸಿಗುತ್ತೋ ಗೊತ್ತಿಲ್ಲ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಒಂದು ಕಡೆ ದೀದಿ ನಾನು ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಡೆಮಾಕ್ರಸಿ ಸಿಸ್ಟಮ್ ಹಾಳಾಗಿದೆ. ಈ ದೇಶದ ಪ್ರಜಾಪ್ರಭುತ್ವವನ್ನು ಕಪ್ಪು ಕೋಣೆಯಲ್ಲಿ ಇಟ್ಟು ಕಿರೋಸಿನ ಹಾಕಿ ಸುಟ್ಟು ಹಾಕಲಾಗಿದೆ ಅನ್ನೋ ಆರೋಪ. ಈ ತರಹದ್ದೊಂದು ಚುನಾವಣೆಯನ್ನು ನಾನೆಂದೂ ಕಂಡಿಲ್ಲ. ದೆಹಲಿಯನ್ನ ಹೇಗೆ ಸೋಲಿಸಲಾಯಿತೋ ಹಾಗೇನೆ ವೆಸ್ಟ್ ಬೆಂಗಾಲ್ ಅನ್ನು ಕೂಡ ಸೋಲಿಸಲಾಗಿದೆ ಅನ್ನೋ ಆರೋಪ ಇದೆ. ಈ ಮಧ್ಯೆ ಈ ತರಹದ್ದೊಂದು ಡೆವಲಪ್ ಕೇಳಿ ಬರ್ತಾ ಇದೆ.